ಸ್ನೇಹಿತರೆ, ತಮಗೆಲ್ಲರೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ಲಾಸ್ಗಳನ್ನ ನಾವು ನೋಡ್ತಾ ಇದ್ದಾವೆ. ತಮಗೆಲ್ಲ ಗೊತ್ತಿರುವ ಹಾಗೆ ವೆರಿ ಇಂಟ್ರೆಸ್ಟಿಂಗ್ ಘಾತಾಂಕಗಳ ಟಾಪಿಕ್ ಅನ್ನ ನಾವು ನೋಡ್ತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ, ಘಾತಾಂಕಗಳ ಬಗ್ಗೆ ಇವತ್ತು ಕೊನೆ ವಿಡಿಯೋ ಇದೆ. ಸೊ ದಟ್ ಈಸ್ ಅ ಮೋಸ್ಟ್ ಬ್ಯೂಟಿಫುಲ್ ಅಪ್ಲೈಡ್ ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ, ಸೊ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಮುಖ ಪ್ರಶ್ನೆಗಳ ಸರಣಿಯನ್ನ ನಾವು ಏನ್ ಮಾಡ್ತಾವಪ್ಪ ಅಂದ್ರ ಸೊ ನೋಡ್ತಾ ಇದ್ದಾವೆ. ಹೌದಾ? ಎಸ್. ಘಾತಾಂಕಗಳ ಈಗಾಗಲೇ ರೂಲ್ಸ್ ಗಳು ನಮ್ಗೆ ಕ್ಲಾರಿಟಿ ಇದ್ದು ಅಂದ್ರೆ, ಸೊ ರೂಲ್ಸ್ ಗಳು ನಮ್ಗೆ ಏನಾದ್ರು ಬರ್ತಿದ್ದು ಅಂದ್ರೆ, ಸೊ ಡೆಫಿನೆಟ್ ಆಗಿ ನಾವೇನ್ ಮಾಡ್ಬೋದು ಹೇಳಿದ್ರೆ ಈ ಒಂದು ಪ್ರಮುಖ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಏನೆಲ್ಲ ಪ್ರಶ್ನೆಗಳ ನೋಡೋಣ. ಸೊ ಮೊದಲನೇದಾಗಿ 2/3 ಬ್ರಕೆಟ್ ರೆಸ್ ಟು -2 ಇದೆ, 2/3 ಬ್ರಕೆಟ್ ರೆಸ್ ಟು -9 ಇದೆ, ಇಸ್ ಈಕ್ವಲ್ ಟು 2/3 ಬ್ರಕೆಟ್ ರೆಸ್ ಟು 2x ಪ್ಲಸ್ 1 ಇದೆ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ರೆ, ಸೊ ಸಿಂಪಲ್ ಇದೆ ನೋಡ್ರಿ. ಆಧಾರ ಸಂಖ್ಯೆ ಎರಡು ಏನಾಗಿದೆ ನೋಡ್ರಿ, ಸೇಮ್ ಇದಾವೆ. ಆಧಾರ ಸಂಖ್ಯೆಗಳು ಸೇಮ್ ಇದ್ದು ಅಂದ್ರೆ 2/3 ಘಾತ ಸಂಖ್ಯೆಗಳು ಏನಾಗ್ತಪ್ಪ ಅಂದ್ರೆ ಕೂಡಬಹುದು, ಇಲ್ಲಂದ್ರ ಕಳಿಬಹುದು ಅಂತ ಹೇಳ್ತಾನ. -2 -9 ದಟ್ ಈಸ್ ಈಕ್ವಲ್ ಟು ಏನಂತ ಬರಿಬಹುದು ಹೇಳ್ರಿ, 2/3 ಬ್ರಕೆಟ್ ರೆಸ್ಟ್ ಏನ್ ಹೇಳ್ರಿ 2x ಪ್ಲಸ್ 1 ಆಗ್ತಾ ಇದೆ. ಕ್ಲಿಯರ್? ಓಕೆ. ಸೊ -2 -9 ಏನಾಗ್ತದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ -11 ಆಗ್ತಾ ಇದೆ. ಇಸ್ ಈಕ್ವಲ್ ಟು ಏನ್ ಹೇಳ್ರಿ 2/3 2x ಪ್ಲಸ್ 1 ಆಗ್ತಾ ಇದೆ. ಕ್ಲಿಯರ್? ಓಕೆ, ಈಸಿ ಇದೆ. ನಿಮ್ಗೆ ಗೊತ್ತಿರಬೇಕು ಇನ್ನೊಂದು ರೂಲ್ಸ್, ಈಕ್ವಲ್ ನಡುವಿದ್ದಾಗ ಎರಡು ಕಡೆ ಸೇಮ್ ಆಧಾರ ಸಂಖ್ಯೆಗಳು ಇದ್ದು ಅಂದ್ರೆ ಅವುಗಳ ಘಾತ ಸಂಖ್ಯೆಗಳು ಸಹಿತ ಸಮವಾಗಿರ್ತಾ ಇದಾವೆ. 2/3 ಇದ್ದಾಗ ನಡು ಈಕ್ವಲ್ ಚಿಹ್ನೆ ಇದ್ದಾಗ ಅಂದ್ರೆ ಆಧಾರ ಸಂಖ್ಯೆಗಳು ಸಮ ಇದ್ದು ಅಂದ್ರೆ ಅವುಗಳ ಘಾತಾಂಕಗಳು ಸಹಿತ ಏನಾಗಿರ್ತಾವೆ, ಸೇಮ್ ಇರ್ತಾ ಇದಾವೆ, ಈಕ್ವಲ್ ಆಗಿರ್ತಾ ಇದಾವೆ. ದಟ್ ಈಸ್ -11 ಇಸ್ ಈಕ್ವಲ್ ಟು 2x ಪ್ಲಸ್ 1. ದೆನ್ 1 ಈ ಕಡೆ ಬಂದ್ರೆ ಏನಾಗ್ತದೆ ಹೇಳ್ರಿ, ನೋಡಿ ಇದು ಪ್ಲಸ್ ಇದ್ದದ ಈ ಕಡೆ ಬಂದ್ರೆ ಮೈನಸ್ ಆಗ್ತಿದೆ. ಇಸ್ ಈಕ್ವಲ್ ಟು ಏನ್ ಹೇಳ್ರಿ 2x -11 -1 ಎಸ್ ವೆರಿ ಗುಡ್ -12 ಆಗ್ತಾ ಇದೆ. ದಟ್ ಈಸ್ ಈಕ್ವಲ್ ಟು 2x ಆಗ್ತಾ ಇದೆ. ಹೌದಾ? ಎಸ್. ಹಂಗಾರೆ 2 ಈ ಕಡೆ ಬಂದ್ರೆ ಏನಾಗ್ತದೆ, ಡಿವೈಡ್ ಆಗ್ತಾ ಇದೆ. -2 ಡಿವೈಡ್ ಬೈ 2 ದಟ್ ಈಸ್ x. ನೋಡಿ -12 ಡಿವೈಡ್ ಬೈ 2, 2 1 2 6 ಮೈನಸ್ ಇದೆ ಮೈನಸ್. ದೆನ್ x is equal to what? Yes, very good. x is equal to what? That is -x. ಹೌದಾ? ಸೊ ನಮ್ದು ಆನ್ಸರ್ ಏನೈತಪ್ಪ ಅಂದ್ರೆ ಕ್ಲಿಯರ್ ಆಗಿ ಸಿಗ್ತಾ ಇದೆ. ಈಸಿಯಾಗಿ ನಾವೇನ್ ಮಾಡ್ಬೋದು, ಲೆಕ್ಕಗಳನ್ನ ಬಿಡಿಸಬಹುದು. ಇಂತಹ ಪ್ರಶ್ನೆಗಳು TET ಆಗಿರ್ಬೋದು, PSTR ಆಗಿರ್ಬೋದು, GPSTR ದಲ್ಲೂ ಸಹಿತ ಏನಾಗುತ್ತೆ ಹೇಳ್ರಿ ಎಕ್ಸಾಮ್ ಬರ್ಬೋದಾದಂತಹ ಸಾಧ್ಯತೆಗಳು ತುಂಬಾನೇ ಇದಾವೆ. ಘಾತಾಂಕ ಟಾಪಿಕ್ ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ ನೋಡೋದಾದ್ರೆ ನೋಡ್ರಿ, 3/8 ಇದೆ, ಬ್ರಕೆಟ್ ರೆಸ್ ಟು -5 ಇದೆ, 16 ಡಿವೈಡ್ ಬೈ 21 ಇದೆ, ಬ್ರಕೆಟ್ ರೆಸ್ ಟು -5 ಇದೆ, 2/7 ಬ್ರಕೆಟ್ ರೆಸ್ ಟು x ಇದೆ. ನೋಡ್ರಿ 8 ಬಿಡಿಸಬಾರ್ದು ಅಂದ್ರೆ ನಾವು 2/3 ಅಂತಂದು ಬರಿಬಹುದು ಘಾತಾಂಕ ರೂಪದಾಗ. 21 3 into 7 ಬರಿತಾ ಇದಾವೆ, ಇಲ್ಲಿ 2 ಇದೆ ಬರಿಬಹುದು. ಹೌದಾ? ಸೊ ಆ ರೀತಿನೂ ಸಹಿತ ನಾವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಬರಿಬಹುದು, ನೆನ್ಪಿಟ್ಕೋರಿ. ಅಥವಾ ಅದ್ರ ಬದಲಾಗಿ ಪ್ರಮುಖವಾಗಿ ನಾವು ಯಾವ ರೀತಿ ಬರಿಬಹುದು, ಹೆಂಗ್ ಬೇಕಾದಂಗ್ ಬಿಡಿಸಬಹುದ್ರಿ ಇವುಗಳನ್ನ, ಯಾವ್ದು ಬೇಕಾದ ಹಾದಿಯಲ್ಲಿ ನಾವೇನ್ ಮಾಡ್ಬೋದು ಹೇಳ್ರಿ ಸೊ ಬಿಡಿಸ್ಬೋದು, ನೆನ್ಪಿಟ್ಕೋರಿ. ಈಸಿಯಾಗಿ ನಾವೇನ್ ಮಾಡ್ಬೋದು, ಬಿಡಿಸ್ಬೋದು. ಇದನ್ನ ಗುಣಾಕಾರ ಮಾಡಿ ಬರಿಬೋದು ಲೆಕ್ಕ, ಇಲ್ಲಾಂದ್ರೆ ನಾವು ರೂಲ್ಸ್ ಗಳ ಪ್ರಕಾರ ನೋಡ್ರಿ ಎಷ್ಟು ಈಸಿ ಇದೆ ರೀ. 3/5 ಅಂದ್ರೆ 3/-5, 8 ಎಷ್ಟಾಗ್ತದ, 8 ನಾವು ಹೆಂಗ್ ಬರಿತೇವ್ರಿ, 2/3 ಬರಿತಾ ಇದಾವೆ, 2/3 ಮತ್ ಮೈನಸ್ ಇದೆ, ಈ -5 ಎರಡಕ್ಕೂ ಆಗ್ತದೆ. ಇಂಟು 16 ಹೆಂಗ್ ಬರಿತಾವ್ರಿ, 2/4 ಬರಿತಾ ಇದಾವೆ, ಮತ್ ಬ್ರಕೆಟ್ ರೆಸ್ಟ್ ಇಟ್ಟಿಡ್ರಿ -5. ಹೌದಾ? 21 ಹೆಂಗ್ ಬರಿತಾವ್ರಿ, 21 3 7 21 ರೀ. ಅಂದ್ರೆ ಏನ್ ಹೇಳ್ರಿ 3/1 7/1 ಹೆಂಗ್ ಅನ್ನೋದು ಈಗಾಗಲೇ ಲಾಸ್ಟ್ ವಿಡಿಯೋದಾಗ ನಾವು ನೋಡಿದ್ದೇವೆ. ಈ -5 ಎರಡಕ್ಕೂ ಸಂಬಂಧಪಡ್ತದ. ಇಸ್ ಈಕ್ವಲ್ ಟು 2/7 ಬ್ರಕೆಟ್ ರೆಸ್ ಟು x. ಸೊ ಸೇಮ್ ಬರ್ರಿ, 3 ರೆಸ್ ಟು -5 ಡಿವೈಡ್ ಬೈ 3 5 ಎಷ್ಟು 15 ರೈಟ್, ಇಂಟು 4 5 ಎಷ್ಟು 20 -20 ರೀ. 3 ಎಷ್ಟು -5 ಆಯ್ತು, 7 ಎಷ್ಟು -5. ಸೊ ದಟ್ ಈಸ್ ಈಕ್ವಲ್ ಟು ಏನ್ ಹೇಳ್ರಿ 2/7 ಬ್ರಕೆಟ್ ರೆಸ್ ಟು x. ಓಕೆ ನೋಡಿ, 3 ರೆಸ್ ಟು -5 3 ರೆಸ್ ಟು -5 ಏನಾಯ್ತು, ಕ್ಯಾನ್ಸಲ್ ಆಗೇ ಹೋಯ್ತು. ಹೌದಾ? 2 ರೆಸ್ ಟು ಮ್ಯಾಗ್ ಬರ್ತಂದ್ರೆ ಏನಾಗ್ತದ ಹೇಳ್ರಿ, ಇದು ಮ್ಯಾಗ್ ಬರ್ತಂದ್ರೆ ನೋಡ್ರಿ 2 ಇದೆ, ಇದು ಮ್ಯಾಗ್ ಬಂದ್ರೆ ಏನಾಗ್ತದ +15 ಆಗ್ತಾ ಇದೆ, ರೈಟ್. ಸೊ ಡಿವೈಡ್ ಬೈ ಏನಿದೆ ಹೇಳ್ರಿ 7 ರೆಸ್ ಟು -5 ಇದೆ. ಕ್ಲಿಯರ್? ಇಸ್ ಈಕ್ವಲ್ ಟು ಏನಾಯ್ತು 2/7 ಬ್ರಕೆಟ್ ರೆಸ್ ಟು x. ಕ್ಲಿಯರ್? ಓಕೆ, ಎಸ್. ಇದು ಆನ್ಸರ್ ಏನು ಉಳಿತದ, 2/-5 2/-5 7/-5 ಬ್ರಕೆಟ್ ರೆಸ್ ಟು 2/7 ಬ್ರಕೆಟ್ ರೆಸ್ ಟು x ಇದೆ. ಕ್ಲಿಯರ್? ನೋಡ್ರಿ 2/-5 7/-5 -5 -5 ಎರಡು ಕಡೆ ಸೇಮ್ ಇದೆ, ಘಾತಾಂಕಗಳು ಸೇಮ್ ಇದ್ದು ಅಂದ್ರೆ ಹೆಂಗ್ ಬರಿಬಹುದು, ಘಾತಾಂಕ ನಿಯಮಗಳ ಪ್ರಕಾರ
2/7 ಬ್ರಕೆಟ್ ರೆಸ್ಟ್ ಏನ್ ಮಾಡ್ಬೋದು ಹೇಳ್ರಿ -5 ಬರಿಬಹುದು. ಅದನ್ನ ಏನ್ ಮಾಡ್ಬೋದು -5 ಬರಿಬಹುದು. ಹೌದಾ? ಸೊ ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ 2/7 ಬ್ರಕೆಟ್ ರೆಸ್ಟ್ ಎಕ್ಸ್. ನೋಡಿ ಎರಡು ಕಡೆ ಆಧಾರ ಸಂಖ್ಯೆಗಳು ಸೇಮ್ ಅದು ಅಂದ್ರ ಸೊ ಘಾತ ಸಂಖ್ಯೆಗಳು ಏನಾಗಿರ್ತಾವ್ರಿ ಸೊ ದಟ್ ಈಸ್ ಯಾವತ್ತೂ ಸಹಿತ ಏನಾಗಿರ್ತಾವ್ರಿ ಈಕ್ವಲ್ ಆಗಿರ್ತಾ ಇದಾವೆ. ದಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ನಾವು ಕರಿತಾ ಇದಾವೆ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಮಜಾ ವೆರೈಟಿ ಆಗಿರ್ತಕ್ಕಂಥ ಲೆಕ್ಕಗಳಿದಾವೆ. ಹೌದಲ್ರಿ? ಎಸ್, ಬನ್ನಿ ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ಅನ್ನು ನೋಡೋಣ. ಮತ್ತೊಂದು ಪ್ರಶ್ನೆ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಸೊ ಬನ್ನಿ ಹಾಗಾದ್ರೆ ಪ್ರಶ್ನೆ ಏನಿದೆ ನೋಡೋದಾದ್ರೆ 4/11 ಬ್ರಕೆಟ್ ರೆಸ್ಟ್ ಟು x-1 ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ 11/4 ಬ್ರಕೆಟ್ ರೆಸ್ಟ್ ಟು x-5. ನೋಡಿ ಇದ್ರದ್ದು ವಿಲೋಮ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಯಾವ್ದಾದ್ರು ಒಂದನ್ನು ಚೇಂಜ್ ಮಾಡಬೇಕು. ಅಂಶದ ಛೇದದ ಅಂಶದಾಗ ಘಾತಾಂಕಗಳು ತಮ್ಮ ಚಿಹ್ನೆಗಳನ್ನ ಏನ್ ಮಾಡ್ತಾವ್ರಿ ಚೇಂಜ್ ಮಾಡ್ಕೋತಾವ. ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ. ಹೌದಾ? ಸೊ ನಾನು ಇದನ್ನ ಏನ್ ಮಾಡ್ತೇನಪ್ಪ ಅಂದ್ರೆ 11 ಮೇಲೆ ಬರಿತೇನೆ, ಕೆಳಗಡೆ 4 ಬರಿತೇನೆ. ಅವಾಗ ಇದು ಎಕ್ಸ್ ಇದ್ದದ್ದು ಏನಾಗ್ತದೆ ಹೇಳ್ರಿ ನೋಡ್ರಿ ಈ ರೀತಿ ತಾನೆ. ಯಾಕಂದ್ರೆ ಇದು ಪ್ಲಸ್ ಎಕ್ಸ್ ಇದೆ ಇಲ್ಲಿ, ಹಂಗಾರೆ ಇದೇನಾಯ್ತು -x ಆಯ್ತು. ಹೊರಗಡೆ ಏನಾಯ್ತು ಮೈನಸ್ ಅನ್ನ ಇಟ್ಟೆ. ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಹೌದಾ? ಇಸ್ ಈಕ್ವಲ್ ಟು ಏನ್ ಹೇಳ್ರಿ 11/4 ಬ್ರಕೆಟ್ ರೆಸ್ಟ್ ಟು x-5. ಹಾಗಾದ್ರೆ 11/4 ಘಾತಾಂಕಗಳು ಏನಾದ್ರು ಸಮ ಇರಲೇಬೇಕಲ್ರಿ, ಈಕ್ವಲ್ ಇರುತ್ತೆ. ಅದು ಡೈರೆಕ್ಟ್ ಆಗಿ ಸಿಗ್ತಾ ಇದೆ. ಬ್ರಕೆಟ್ x-1 ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ x-5 ಇದೆ. ಮೈನಸ್ ಇಂಟು ಮಾಡ್ರಿ -x ಮೈನಸ್ ಪ್ಲಸ್ ಇಸ್ ಈಕ್ವಲ್ ಟು x-5. ಓಕೆ, ಸೊ ಆ ಎಕ್ಸ್ ಈ ಕಡೆ ಬಂದ್ರೆ ಏನಾಯ್ತು -x ಆಯ್ತು. ಇದು ಒಂದ್ ಆ ಕಡೆ ಹೋದ್ರೆ ಏನಾಗ್ತದ -1 ಆಗ್ತಾ ಇದೆ. ಸೊ -2x ಆಯ್ತು. 5 ಒಂದು ಎಷ್ಟೈತ್ರಿ 6 ಐತೆ. ಯಾಕೆ ಎರಡು ಕಡೆ ಸಜಾತಿ ಚಿಹ್ನೆಗಳದಾಗ ಕೂಡಿಸ್ಬೇಕು, ಅದೇ ಚಿಹ್ನೆನ ಇಡ್ಲೇಬೇಕಾಗ್ತಾ ಇದೆ. ರೈಟ್? ಓಕೆ, ನಮಗ್ ಬೇಕಾಗಿರೋದು ಎಕ್ಸ್, ದೆನ್ -6 2 ಈ ಕಡೆ ಬಂದ್ರೆ ಏನಾಗ್ತದೆ ಡಿವೈಡ್ ಆಗ್ತಾ ಇದೆ. ಮೈನಸ್ ಕ್ಯಾನ್ಸಲ್ 2 ಒಂದ್ಲೆ 2 ಮೂರ್ಲೆ. ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಹೇಳ್ರಿ ವೆರಿ ಗುಡ್, ದಟ್ ಈಸ್ ಆನ್ಸರ್. ಎಷ್ಟು ಹೇಳ್ರಿ 3 ಬಂತು. ನೆನ್ಪಿಟ್ಕೊಳ್ಳಿ. ಮಜಾ ಅದಾವಲ್ರಿ ಲೆಕ್ಕ? ಇಟ್ಸ್ ಬಹಳ ಮಜಾ ಆಗಿರ್ತಕ್ಕಂಥ ಲೆಕ್ಕ ಇದಾವೆ. ಟಿಇಟಿಗಾಗಿ ಮೋಸ್ಟ್ ಇಂಪಾರ್ಟೆಂಟ್, PSTರಿಗೂ ಮೋಸ್ಟ್ ಇಂಪಾರ್ಟೆಂಟ್, GPSTರಿಗೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳು ಇದಾವೆ ಅಂತ ಹೇಳ್ತಾ ಸೊ ಬನ್ನಿ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಮುಂದಿನ ಪ್ರಶ್ನೆ ಏನಿದಪ್ಪ ಆತರ ನೋಡ್ರಿ 81 ಬ್ರಕೆಟ್ ರೆಸ್ಟ್ ಟು -2 ಡಿವೈಡ್ ಬೈ ಏನಿದೆ ಹೇಳ್ರಿ 729 ಬ್ರಕೆಟ್ ರೆಸ್ಟ್ ಟು 1 - x ಇಸ್ ಈಕ್ವಲ್ ಟು 9 ರೆಸ್ಟ್ ಟು 2x ಇದೆ. ಹೌದಾ? ಸೊ ಬಿಡಿಸ್ಬೇರೇನ ರೀ 81 9 ದಾಗ ಬರಿಬೋದ? ಎಸ್, ವೆರಿ ಗುಡ್, ಬರಿಬೋದು. 81 ಅಂದ್ರೆ 9 ಸ್ಕ್ವೇರ್ ಅನ್ನ ಹೆಂಗ್ ಬರಿಬೇಕು ಅನ್ನೋದು ಈಗಾಗಲೇ ಹೇಳಿದೆ ನಾನು. ಹೌದಾ? 80 ಅಂದ್ರೆ 9 ಸ್ಕ್ವೇರ್ -2 ಡಿವೈಡ್ ಬೈ 720 ಅಂದ್ರೆ ಏನ್ ಹೇಳ್ರಿ 9 ರ ಘಾತ 3 ರೀ. 9 9 81 81 9 729 ರೀ. ರೈಟ್? ಓಕೆ, ನೆಕ್ಸ್ಟ್ ಮತ್ತೇನಿದೆ ಹೇಳ್ರಿ 1 - x ಇದೆ ಇಸ್ ಈಕ್ವಲ್ ಟು ಏನ್ ಹೇಳ್ರಿ 9 ರ ಘಾತ 2x. ಸೊ ನೋಡ್ರಿ 9 ರ ಘಾತ 2 ಇಡ್ಲಿ ಎಷ್ಟಿತ್ತು -4 ಐದು. ಘಾತಾಂಕ ನೇಮ್ ಪ್ರಕಾರ 9 ರ ಘಾತ 3 ಒಂದ್ಲೆ 3 ಇಂಟು x ಅಂದ್ರೆ 3x ಆಯ್ತಾ. ಸೊ ಇಸ್ ಈಕ್ವಲ್ ಟು ಏನೈತೆ ಹೇಳ್ರಿ 9 ರೆಸ್ಟ್ ಟು 2x ಆಯ್ತು. ನೆನ್ಪಿಟ್ಟುಕೋರಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಇದನ್ನ ಮೇಲೆ ಕಳಿಸಿದ್ರು ಅಂದ್ರೆ ಏನಾಗ್ತದೆ ಮ್ಯಾಲ ಈಗಾಗಲೇ ಏನಿದೆ ಹೇಳ್ರಿ 9 ರೆಸ್ಟ್ ಟು -4 ಇದೆ. ಇದು ಮ್ಯಾಗ ಬರ್ತಂದ್ರೆ ತನ್ನ ಚಿಹ್ನೆನ ಏನ್ ಮಾಡ್ಕೊತದ ಹೇಳ್ರಿ ಚೇಂಜ್ ಮಾಡ್ಕೋತಾ ಇದೆ. -3 ಆಗ್ತಾ ಇದೆ. ಅದೇನಾಗ್ತದ +3x ಆಗ್ತಾ ಇದೆ. ನೋಡಿ ಇದು 3 ಇದು ಮೈನಸ್, ಇದು ಪ್ಲಸ್ ಆಗ್ತಾ ಇದೆ. ಸೊ ಇಸ್ ಈಕ್ವಲ್ ಟು ಏನಿದೆ ಹೇಳ್ರಿ 9 ರೆಸ್ಟ್ ಟು 2x ಇದೆ. ಸೊ ಎರಡು ಕಡೆ ಸೇಮ್ ಇರೋದ್ರಿಂದ ಘಾತಾಂಕಗಳು ಕೂಡ್ತಾ ಇದಾವೆ. -4 -3 +3x ಇಸ್ ಈಕ್ವಲ್ ಟು 9 ರೆಸ್ಟ್ ಟು 2x. ನೆನ್ಪಿಟ್ಕೊಳ್ಳಿ. ಹೌದಾ? ಎಸ್. -4 -3 ದಟ್ ಈಸ್ -7 ಪ್ಲಸ್ 3x ಇಸ್ ಈಕ್ವಲ್ ಟು 9 ರೆಸ್ಟ್ ಟು 2x. ಕ್ಲಿಯರ್? ಆಧಾರ ಸಂಖ್ಯೆಗಳು ಸೇಮ್ ಅದು ಅಂದ್ರ ಘಾತ ಸಂಖ್ಯೆಗಳು ಏನಾದ್ರು ಹೇಳ್ರಿ ಈಕ್ವಲ್ ಅದು. ಸೊ ದಟ್ ಈಸ್ 2x. ನೋಡ್ರಿ ಆ x ಈ ಕಡೆ ತೋರಿ 7 ಆ ಕಡೆ ಕಳಿಸ್ರಿ. 3x 2x ಈ ಕಡೆ ಬಂದ್ರ ಮೈನಸ್ ಆಯ್ತು. -7 ಆ ಕಡೆ ಹೋದ್ರೆ ಏನಾಗ್ತದೆ ಪ್ಲಸ್ ಆಗಿಬಿಡ್ತಾ ಇದೆ. ಹೌದಾ? ಎಸ್. 3 2 ಕಳೆದ್ರೆ ಎಷ್ಟು x ಇಸ್ ಈಕ್ವಲ್ ಟು ವಾಟ್? ದಟ್ ಈಸ್ ಆನ್ಸರ್. ನೋಡ್ರಿ ನಮ್ದು ಆನ್ಸರ್ ಏನೈತಪ್ಪ ಅದರ ಸೊ ಎಷ್ಟು ಬರ್ತೇಳ್ರಿ x ಇಸ್ ಈಕ್ವಲ್ ಟು 7. ಇಂಟ್ರೆಸ್ಟಿಂಗ್ ಇದೆ ಅಲ್ರಿ? ಎಸ್, ವೆರಿ ಇಂಟ್ರೆಸ್ಟಿಂಗ್ ಇದೆ. ಎಕ್ಸಾಮ್ಗೆ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳಿದಾವೆ. ಈಗಾಗಲೇ PSTR ಬ್ಯಾಚ್ಗಳು ಸ್ಟಾರ್ಟ್ ಆಗಿದೆ. GPSTR ಬ್ಯಾಚ್ ಈಗಾಗಲೇ ರೆಕಾರ್ಡ್ ಬ್ಯಾಚ್ ಸ್ಟಾರ್ಟ್ ಇದೆ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಸೊ ನೀವು ಸಹಿತ ಏನ್ ಮಾಡ್ಬೋದು ಪ್ಲೇಸ್ಟೋರ್ಗೆ ಹೋಗಿ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ ಅಲ್ಲಿ ನಮ್ಮ ಕ್ಲಾಸ್ಗಳನ್ನ ಕೇಳ್ಬೋದು. ವೆರೈಟಿಯಾಗಿ ಎಲ್ಲವೂ ಸಹಿತ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದಾವೆ. ನೆನಪಿರ್ಲಿ ಅಂತ ಹೇಳ್ತಾ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಸೊ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ. ಸೊ ಏನಿದೆ ಪ್ರಶ್ನೆ 3 ರ ಘಾತ 2x + 1 ಡಿವೈಡ್ ಬೈ ಏನಿದೆ ಹೇಳ್ರಿ 9
ಇಸ್ ಈಕ್ವಲ್ ಟು ಏನ್ ಹೇಳ್ರಿ 27. ಇಲ್ಲಿ ಸಣ್ಣದು ಯಾವುದು 3. ಹಂಗಾರೆ 9 3ದಾಗ ಬರಿಬೋದ್ರಿ. 3ರ ಘಾತದಾಗ ಬರಿಬೋದು 2x + 1. 9 ಅಂದ್ರೆ ಏನ್ ಹೇಳ್ರಿ 3 ಸ್ಕ್ವೇರ್ ಇಸ್ ಈಕ್ವಲ್ ಟು 27 ಅಂದ್ರೆ ಏನ್ ಹೇಳ್ರಿ 3ರ ಘಾತ 3 ಅಂತ ನಾವು ಹೇಳ್ಬೋದು. ಹೌದಾ? 3ರ ಘಾತ 2x + 1 ಇದೆ. 3ರ ಘಾತ 2x + 1 ಅಂದ್ರೆ ನೆನ್ಪಿಟ್ಕೊರಿ ಇದು ಮ್ಯಾಗ ಹೋಯ್ತಂದ್ರೆ ಏನಾಗ್ತದ್ರಿ 2x + 1 ಇದು ಮ್ಯಾಗ ಬರ್ತಂದ್ರೆ ಏನಾಗ್ತದೆ -2 ಆಗ್ತಾ ಇದೆ ಇಸ್ ಈಕ್ವಲ್ ಟು 3ರ ಘಾತ 3 ಆಗ್ತಾ ಇದೆ. ಕ್ಲಿಯರ್? ಓಕೆ ನೋಡ್ರಿ 3ರ ಘಾತ 2x ಹಂಗೆ ಇರಲಿ +1 -2 ಅಂದ್ರೆ ಎಷ್ಟು ಬತ್ರಿ -1 ಇಸ್ ಈಕ್ವಲ್ ಟು 3ರ ಘಾತ 3. ನೋಡ್ರಿ ಆಧಾರ ಸಂಖ್ಯೆಗಳು ಏನದು ಸೇಮ್ ಅದು. ಆಧಾರ ಸಂಖ್ಯೆಗಳು ಸೇಮ್ ಅದು ಅಂದ್ರೆ ಘಾತ ಸಂಖ್ಯೆಗಳು ಸೇಮ್ ಇರ್ತಾ ಇದಾವೆ, ಈಕ್ವಲ್ ಇರ್ತಾ ಇದಾವೆ. 2x - 1 ಇಸ್ ಈಕ್ವಲ್ ಟು 3. 1 ಆ ಕಡೆ ಹೋದ್ರೆ ಏನಾಯ್ತು ಇದು ಮೈನಸ್ ಇದ್ದದ್ದು ಏನಾಗ್ತದ ಪ್ಲಸ್ ಆಗ್ತಾ ಇದೆ. 3ರಾಗ 1 ಕೂಡಿಸಿದ್ರೆ ಎಷ್ಟು ಬರುತ್ತೆ ರೀ 4 ಬರ್ತಾ ಇದೆ. ಸಿಂಪಲ್ ಇದೆ, ಆರಾಮಾಗಿ ಬರೀಬಹುದು. x ಇಸ್ ಈಕ್ವಲ್ ಟು 2 ಇಂಟು ಇರೋದೊಂದು ಈ ಕಡೆ ಡಿವೈಡ್ ಆಗ್ತಾ ಇದೆ. 2 1s 2 2s ದಟ್ ಈಸ್ ಆನ್ಸರ್ ಏನ್ ಬತ್ ಹೇಳ್ರಿ ಎಸ್ ದಟ್ ಈಸ್ 2 ಬಂತ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಎಕ್ಸ್ ನ ಬೆಲೆ ಎಷ್ಟಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಆನ್ಸರ್ ಎಷ್ಟು ಹೇಳ್ರಿ ಎಷ್ಟು ಬಂತ ಆನ್ಸರ್. ಓಕೆ ಎಸ್ ದಟ್ ಈಸ್ ಎಷ್ಟಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಆನ್ಸರ್ 2 ಅಂತಾನೆ ಹೇಳ್ಬೋದು. ಹೌದಾ? ಎಸ್ ಕ್ಲಾರಿಟಿ ಇದೆ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಮತ್ತೊಂದು ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಮತ್ತೊಂದು ಪ್ರಶ್ನೆ ಈ ರೀತಿಯಾಗಿದೆ ನೋಡ್ರಿ ಸೇಮ್ ಇದೆ. -1/2 ಬ್ರಾಕೆಟ್ ರೇಸ್ ಟು -19 ಡಿವೈಡ್ ಬೈ ಏನಿದೆ -1/2 ಬ್ರಾಕೆಟ್ ರೇಸ್ ಟು 8 ಇದೆ ಇಸ್ ಈಕ್ವಲ್ ಟು ನೋಡ್ರಿ ಎರಡು ಕಡೆ ಆಧಾರ ಸಂಖ್ಯೆಗಳು ಸೇಮ್ ಇದಾವೆ, ಏನು ಸಮಸ್ಯೆ ಆಗೋದಿಲ್ಲ. ರೈಟ್? ಓಕೆ ಎಸ್ ನೆನ್ಪಿಟ್ಕೋರಿ. ಹಂಗಾರೆ 8 ಮೇಲೆ ಹೋಯ್ತಂದ್ರೆ ಏನಾಗ್ತದ 8 ಮೇಲ್ಗಡೆ ಹೋಯ್ತಂದ್ರ ಸೊ -19 -8 ಆಗ್ತೈತಿ. ಮೇಲೆ ಬಂದ್ರೆ ಮೈನಸ್ ಆಗ್ತದೆ, ಇಲ್ಲಿ ಪ್ಲಸ್ ಇದೆ, ಮೇಲೆ ಹೋದ್ರೆ ಮೈನಸ್ ಆಗ್ತದೆ ಡಿವೈಡ್ ಇರೋದ್ರಿಂದ. ಸೊ -1/2 ದಟ್ ಈಸ್ -2x + 1. ಓಕೆ ಎಸ್ ಈಜಿ ಇದಲ್ರಿ. -19 -8 ಅಂದ್ರೆ ಎಷ್ಟಾಗ್ತದ ಮೈನಸ್ ಏನಾಗ್ತದ ಹೇಳ್ರಿ 17 ಆಗ್ತಾ ಇದೆ ಇಸ್ ಈಕ್ವಲ್ ಟು ಏನ್ ಹೇಳ್ರಿ -1/2 ಬ್ರಾಕೆಟ್ ರೇಸ್ ಟು -2x ಪ್ಲಸ್ ಏನ್ ಹೇಳ್ರಿ 1 ಬರ್ತಾ ಇದೆ. ಹೌದಾ? ಎರಡು ಕಡೆ ಆಧಾರ ಸಂಖ್ಯೆಗಳು ಸೇಮ್ ಅದು ಅಂದ್ರೆ ಘಾತ ಸಂಖ್ಯೆಗಳು ಸೇಮ. ಓಹೋ ಸಾರಿ ನೋಡಿ 27 ಆಗ್ಬೇಕದು. ಎಷ್ಟಾಗ್ತದ ಹೇಳ್ರಿ 19 1 8 ಎಷ್ಟು ಹೇಳ್ರಿ 27. ಓಕೆ -27 ಇಸ್ ಈಕ್ವಲ್ ಟು -2x + 1. ಆ 1 ಈ ಸೈಡ್ ಬಂದ್ರೆ ಏನಾಗುತ್ತೆ ಸಿಂಪಲ್ ರೀ. 1 ಈ ಸೈಡ್ ಬಂದ್ರೆ ಏನಾಗುತ್ತೆ -1 ಆಗ್ತಾ ಇದೆ ಇಸ್ ಈಕ್ವಲ್ ಟು ಏನು ಉಳಿತೈತಿ -2x ಉಳಿತಾ ಇದೆ ಇಸ್ ಈಕ್ವಲ್ ಟು ಏನು ಹೇಳ್ರಿ 2x. ಸೊ 27 21 -28 is equal to -2x. Then x is equal to -28 divided by -2 minus cancel 2 1 2 4. So that is x is equal to ಎಷ್ಟು ಹೇಳ್ರಿ 14. ಸೊ ಈಗಾಗಲೇ ಘಾತಾಂಕದ ರೂಲ್ಸ್ಗಳು ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೇವೆ. ಹಂಗಾರೆ ಇವುಗಳನ್ನ ಆರಾಮಾಗಿ ನಾವೇನ್ ಮಾಡ್ಬೋದು ಬಿಡಿಸ್ಬೋದು. ಲಾಸ್ಟ್ ಬೇಸಿಕ್ ನಾಲೆಜ್ ನಿಮ್ಗೆ ಪರ್ಫೆಕ್ಟ್ ಆಗಿತ್ತಂದ್ರೆ ಈ ಲೆಕ್ಕಗಳನ್ನ ಏನ್ ಮಾಡುವುದು ಸಿಂಪಲ್ ಆಗಿ ಸರಳವಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ದೇವೆ. ಸೊ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿದ್ರೆ ನೋಡ್ರಿ ಆನ್ಸರ್ ಏನ್ ಬಂದದ ಹೇಳ್ರಿ 1 ಬಂದದ. ಆನ್ಸರ್ ಎಷ್ಟು ಬಂದದ ಹೇಳ್ರಿ 1 ಇದೆ. ರೈಟ್? ಸೊ ಆನ್ಸರ್ ಏನಾಗ್ಯದಪ್ಪ ಅಂದ್ರ 1 ಬರ್ಬೇಕಾಗ್ಯದ. ಎಷ್ಟು ಬರ್ಬೇಕಾಗ್ಯದ ರೀ 1 ಬರ್ಬೇಕಾಗ್ಯದ. ರೈಟ್? ಓಕೆ ಸೊ ಆನ್ಸರ್ 1 ಬರ್ಬೇಕಾದ್ರ ನೋಡ್ರಿ 2ರ ಘಾತ 1 ಅಂದ್ರೆ ನಾವು ಹೆಂಗ್ ಬರಿತಾವು ಘಾತಾಂಕದಾಗ ಹಿಂಗ್ ಬರಿತಾ ಇದಾವೆ. ಭಿನ್ನ ರಾಶಿದಾಗ ಅದನ್ನ ಏನ್ ಮಾಡ್ಬೋದು ಬರಿಬೋದು ನಾವು ಹಿಂಗ ಈ ರೀತಿ ಬರ್ಕೋಬಹುದು. ಮೈನಸ್ ಇರೋದ್ರಿಂದ ಕೆಳಗಡೆ ಬರ್ಕೊಂಡ ಇಸ್ ಈಕ್ವಲ್ ಟು ಎಕ್ಸ್ ಇದೆ. ನಿಮ್ಗೆ ಗೊತ್ತಿರ್ಬೇಕು ಎಕ್ಸ್ ನ ಘಾತ ಸಂಖ್ಯೆ ಯಾವಾಗ ಇದ್ದ ಯಾವ ಬೆಲೆಗೆ ಆನ್ಸರ್ ಏನಾಗಿರ್ತದೆ 1 ಆಗಿರ್ತದ್ರಿ. ಘಾತ ಸಂಖ್ಯೆ ಎಷ್ಟಿದ್ದಾಗ ಅದ್ರ ಉತ್ತರ 1 ಆಗಿರ್ತದೆ. ಸಿಂಪಲ್ ಅಲ್ರಿ? ಎಸ್ ವೆರಿ ಗುಡ್. ಸೊ ಘಾತ ಸಂಖ್ಯೆ ಏನಾದ್ರು 0 ಆಗಿತ್ತಂದ್ರೆ ಘಾತ ಸಂಖ್ಯೆ ಏನಾದ್ರು 0 ಆಗಿತ್ತಂದ್ರ ಅವಾಗ ಅದ್ರ ಒಟ್ಟು ಟೋಟಲ್ ಬೆಲೆ ಏನಾಗಿರ್ತದೆ ಹೇಳ್ರಿ ಎಸ್ ಟೋಟಲ್ ಬೆಲೆ ಏನಾಗಿರ್ತದೆ 1. ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಬರಿಬಹುದು ಹೇಳ್ರಿ ನಾವು 0 ಅಂತ ಬರಿಬಹುದು. ಸಿಂಪಲ್ ಅದ ಡೈರೆಕ್ಟ್ ಆನ್ಸರ್. ಎಕ್ಸ್ ಜಾಗದಾಗ 0 ಕೊಟ್ಟಂದ್ರೆ ಯಾಕಂದ್ರೆ 2ರ ಘಾತ 0 ದಟ್ ಈಸ್ 1, 3ರ ಘಾತ 0 1, 10ರ ಘಾತ 0 1, 20ರ ಘಾತ 0 1, 100ರ ಘಾತ 0 ದಟ್ ಈಸ್ ಆಲ್ಸೋ 1 ರೀ. ರೈಟ್? ಎಸ್ ಓಕೆ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್ ಅನ್ನ ನಾವು ಕಲಿತಾ ಇದ್ದೇವೆ. ಸೊ ಬನ್ನಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ನಾವು ಕರಿತಾ ಇದ್ದೇವೆ, ಆದರ್ಶ ರೂಪ ಅಂತ ನಾವು ಕರಿತಾ ಇದ್ದೇವೆ. ಯಾವ ರೂಪ? ಆದರ್ಶ ರೂಪದ ಒಂದು ಸಾಮಾನ್ಯ ರೂಪ ಹೆಂಗಿದಪ್ಪ ಅಂದ್ರ m × 10⁻n ರೂಪದಲ್ಲಿ ಇರ್ಬೇಕ್ರಿ. ಯಾವುದೇ ಒಂದು ಸಂಖ್ಯೆನ ಯಾವ ರೂಪದಲ್ಲಿ ಬರಿತಾವಪ್ಪ ಅಂದ್ರ ಈ ರೂಪದಲ್ಲಿ ಏನ್ ಮಾಡ್ಬೇಕಾಗ್ತೈತಿ ಹೇಳ್ರಿ ಸೊ ಬರೆಯಬೇಕಾಗ್ತಾ ಇದೆ. ನೆನ್ಪಿಟ್ಟುಕೋರಿ, ಬಹಳ ಇಂಪಾರ್ಟೆಂಟ್. ಬರೆಯಬೇಕಾಗುತ್ತದೆ, ನೆನ್ಪಿಟ್ಟುಕೋರಿ. ಹೌದಾ? ಎಸ್ m × 10⁻n
ರೂಪದಲ್ಲಿ ಏನ್ ಮಾಡ್ಬೇಕಾಗ್ತದ ಸೊ ಬರೆಯಬೇಕಾಗ್ತಾ ಇದೆ, ನೆನ್ಪಿಟ್ಕೋರಿ. ಹೌದಾ? ಸೊ ಹಾಗಾದ್ರೆ ಎಂ ಇಂಟು 10n ರೂಪದಲ್ಲಿ ಬರಿಬೇಕು. ಹಂಗಾರೆ ಇಲ್ಲಿ ಎಂ ಅಂದ್ರೆ ಏನ? ಸೊ ಎಂ ಅನ್ನೋದೊಂದು ಏನಪ್ಪಾ ಅಂದ್ರೆ ಒಂದು ದಶಮಾಂಶ ಸಂಖ್ಯೆ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ದಟ್ ಈಸ್ ಆ ಡೆಸಿಮಲ್ ನಂಬರ್ ರೀ, ದಶಮಾಂಶ ಸಂಖ್ಯೆ ಆಗಿರ್ತಾ ಇದೆ. ಎಂ ಅನ್ನೋದೊಂದು ಏನ್ ಹೇಳ್ರಿ, ದಶಮಾಂಶ ಸಂಖ್ಯೆ ಆಗಿರ್ತಾ ಇದೆ, ರೈಟ್. ಸೊ ಎನ್ ಅಂದ್ರೆ ಎಂ ನ ಬೆಲೆ ಇನ್ನೊಂದು ಗೊತ್ತಿರ್ಬೇಕು ನೀವು, ಎಂ ನ ಬೆಲೆ ಯಾವತ್ತು ಒಂದಕ್ಕಿಂತ ಹೆಚ್ಚಿರಬೇಕು, ಇಲ್ಲದ್ರೆ ಒಂದಕ್ಕೆ ಈಕ್ವಲ್ ಆಗಿರ್ತಾ ಇದೆ. ಒಂದಕ್ಕೆ ಹೆಚ್ಚಿರಬೇಕು, ಇಲ್ಲಾಂದ್ರೆ ಒಂದಕ್ಕೆ ಏನಾಗಿರ್ತದ, ಈಕ್ವಲ್ ಆಗಿರ್ತದ. ಬಟ್ ಎದಕ್ಕಿಂತ ಕಡಿಮೆ ಇರ್ತದಪ್ಪ ಅಂದ್ರ 10ಕ್ಕಿಂತ ಕಡಿಮೆ ಇರ್ತೈತಿ. ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ನೆನ್ಪಿಟ್ಕೋರಿ. ಓಕೆ, ಸೊ ಇದು ಪಾಯಿಂಟ್ ನಿಮಗೆ ಏನಾಗಿರ್ಲಿ ಕ್ಲಿಯರ್ ಆಗಿ ಗೊತ್ತಿಲ್ಲ. ಇನ್ನು ಎನ್ ಅನ್ನೋದೊಂದು ಏನಪ್ಪಾ ಅಂದ್ರ, ಎನ್ ಇದು ಏನಾಗಿರ್ಬೋದು, ಘಾತ ಸಂಖ್ಯೆ ಅದ. ಎನ್ ಅನ್ನೋದು ಘಾತ ಸಂಖ್ಯೆ. ಹಂಗಾರೆ ಘಾತ ಸಂಖ್ಯೆ ಏನಾಗಿರ್ಬೋದು ಹೇಳ್ರಿ, ಪಾಸಿಟಿವ್ ನಂಬರು ಆಗಿರ್ಬೋದು ಅಥವಾ ಏನಾಗಿರ್ಬೋದು ನೆಗೆಟಿವ್ ನಂಬರು ಸಹಿತ ಆಗಿರಬಹುದು, ನೋ ಪ್ರಾಬ್ಲಮ್. 0 ಆಗಿರ್ಲಿ, ಏನು ಬೇಕಾದಾಗಿರ್ಲಿ, ಬಟ್ 10ರ ಘಾತ ರೂಪದಲ್ಲಿ ಇರಲೇಬೇಕು. ಶಿಷ್ಯ n = 0 ಇರೋದಿಲ್ಲ, ಅದ್ರ ಬದಲಾಗಿ ಏನಾಗಿರ್ತದಪ್ಪ ಆತರ ನಿಮ್ಗೆ ಗೊತ್ತಿರ್ಬೇಕು, n ≠ 0 ಅಂದ್ರೆ ಬಿ ನಡೀತದ, ನೋ ಪ್ರಾಬ್ಲಮ್, ರೈಟ್. ಯಾಕಂದ್ರೆ ಪಾಸಿಟಿವ್ ನಂಬರ್ ಇರ್ಬೋದು, ನೆಗೆಟಿವ್ ನಂಬರ್ ಇರ್ಬೋದು, 0 ಇರಂಗಿಲ್ಲ, ನೆನ್ಪಿಟ್ಕೋರಿ. ಓಕೆ, ಸೊ ದಟ್ ಈಸ್ ದಿ ಸ್ಟ್ಯಾಂಡರ್ಡ್ ಫಾರ್ಮ. ಈ ರೂಪದಾಗ ಬರಿಬೇಕಾಗ್ತೈತಿ, m ಇಂಟು 10n ರೂಪದಾಗ ಬರಿಬೇಕಾಗ್ತದೆ. ಸೊ ಬನ್ನಿ ಹಾಗಾದ್ರೆ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ, ನಿಮಗೆ ಅವಾಗ ಕ್ಲಾರಿಟಿ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ. ಈ ಉದಾಹರಣೆ 1 2 3 4 5. ಸೊ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ದಾಗ ಬರೀರಿಪ್ಪ ಅಂತಂದಾಗ, ಸೊ ನೋಡ್ರಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಯಾವತ್ತು ಒಂದ್ ಅಂಕಿ ಯಾವ್ದಿತ್ತು ಅದನ್ನ ಬರಿಬೇಕ, ಒಂದ್ ಅಂಕಿ ಬಿಟ್ಟು ಏನ್ ಮಾಡಬೇಕು, ಪಾಯಿಂಟ್ ಕೊಡಬೇಕು. ಯಾಕ, ಒಂದಕ್ಕಿಂತ ಹೆಚ್ಚಿರಬೇಕು, 10ಕ್ಕಿಂತ ಕಡಿಮೆ ಇರಬೇಕು. ನೀವು ಅನ್ಬೋದು, ಸೊ ನಾನು ಈ ರೀತಿ ಬರೀತೇನೆ 2 3 4 5 ಡೆಸಿಮಲ್ ನಂಬರ್ ಆಯ್ತಾ. ಬಿಂದು ಇಚ್ಚಿಕೆ ಎಷ್ಟು ಅಂಕಿ ಅದಾವ್ರಿ, 4. 4 ಅಂದ್ರೆ 10ರ ಘಾತ ಎಷ್ಟು ಬರೀಬೇಕು, 4. ನೋಡ್ರಿ ಇದು ಎಂ ಇಂಟು 10 ಇದು ಎನ್ ರೂಪದಲ್ಲಿ ಇದೆನಾ. ಎಂ ಅಂದ್ರೆ ದಶಮಾಂಶ ಸಂಖ್ಯೆ, 10 ಇದೆ, ಎನ್ ಜಾಗದಾಗ 4 ಇದೆ, ಮುಗೀತು. ಹೌದಾ? ಸರ್ ನೀವು ಅನ್ಬೋದು, ಸರ್ 1.2 ತಗೋ ಬದ್ಲಿ 12 ಇಲ್ಲಿ ತಗೋ ಬದ್ಲ ಬಿಂದು. ಸೊ ನೋ, ಇಲ್ಲಿ ಕೊಟ್ಟು ಅಂದ್ರೆ ಏನಾಗ್ತಾ ಇದೆ ಹೇಳ್ರಿ, 12 ನೋಡ್ರಿ 12.34 ಕೊಡು ಅಂದ್ರೆ ಇಲ್ಲಿ ಎಂ ನ ಬೆಲೆ ಏನಾಯ್ತು, 12 ಆಯ್ತು. 10ಕ್ಕಿಂತ ಹೆಚ್ಚಿರಬಾರ್ದ ರೂಲ್ಸ್ ಅದ. ಒಂದಕ್ಕಿಂತ ಹೆಚ್ಚಿರಬೇಕು, ಒಂದಿರಬಹುದು, ಒಂದಕ್ಕಿಂತ ಹೆಚ್ಚಿರಬೇಕು, 10ಕ್ಕಿಂತ ಕಡಿಮೆ ಇರಬೇಕು ಅನ್ನೋದು ರೂಲ್ಸ್ ಇದೆ. ಹಾಗಾಗಿ ಫಸ್ಟ್ ಒಂದು ಅಂಕಿ ಇತ್ತು ಅಂದ್ರೆ ನಾವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಪಾಯಿಂಟ್ ಗಳನ್ನ ಬರಿಬಹುದು, ನೆನ್ಪಿಟ್ಕೋರಿ. ಒಟ್ಟ ವಿಚಾರ ಮಾಡಂಗಿಲ್ಲ ಎಕ್ಸಾಂಪಲ್ ಗಳಿಗೆ. ಹೌದಾ? ಸೊ ನೋಡ್ರಿ ಎಕ್ಸಾಂಪಲ್ ಗಳು ಏನದಾವಲ್ಲ ಒಟ್ಟ ವಿಚಾರ ಮಾಡಂಗಿಲ್ಲ, ಪಟಾಪಟ ಬರಿಬೇಕು. 4 5 6 7 ಇದೆ ತಿಳ್ಕೊರಿ. ಹೌದಾ? ಸೊ ಶಾರ್ಟ್ ಕಟ್ ಆಗಿ ನಾನು ಬರಿತಾ ಇದ್ದೇನೆ, 3 4 7 8 ಇದೆ ತಿಳ್ಕೊರಿ. ಅಥವಾ ನೆಕ್ಸ್ಟ್ 1 2 0 0 ಇದೆ ತಿಳ್ಕೊರಿ, ಅಥವಾ 1 5 0 0 0 0 0 ಇದೆ ತಿಳ್ಕೊರಿ. ಹೌದಾ? ಎಸ್, ಇವುಗಳನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ದಾಗ ಬರೀರಿಪ್ಪ ಅಂತಂದ್ರ, ಸೊ ನೋಡ್ರಿ ಸಿಂಪಲ್ ಇದೆ. 4 ಬರಿಬೇಕು, ಪಾಯಿಂಟ್ ಕೊಡೋದ, ಒಂದ್ ಅಂಕಿ ಹೋಗ್ಬೇಕು, ಪಾಯಿಂಟ್ ಕೊಡೋದ. ನಮಗ್ ಒಂದಕ್ಕಿಂತ ಹೆಚ್ಚು ಒಂದು ಸಂಖ್ಯೆ ಬರ್ಬೇಕು ನೋಡ್ರಿ, ಒಂದ್ ಅಂಕಿ ಬರ್ಬೇಕು ನೋಡ್ರಿ, ಸಂಖ್ಯೆನ ಕಿತ್ತೇವಿ, ಒಂದ್ ಅಂಕಿ ಬರ್ಬೇಕು. ಅಂಕಿ ಬತ್ರಿ ಏನಾಗ್ತದೆ ಹೇಳ್ರಿ, ಸೊ ಬರ್ತದ 4.567 ಆಯ್ತಾ, ಇಂಟು 8 ಎಷ್ಟು ಅಂಕಿ ಇದಾವೆ, 3. ಪಟಕ್ಕನ 10ರ ಘಾತ 3 ಬರ್ದ್ ಬಿಡ್ರಿ, ಲೆಕ್ಕ ಮುಗೀತು. ಈಸಿ ಇದಲ್ರಿ. ಎಸ್, ಸ್ಟ್ಯಾಂಡರ್ಡ್ ಫಾರ್ಮ ನಿಮ್ಗೆ ಗೊತ್ತಿರ್ಬೇಕು. ಇದೇನ್ ಬರ್ಬೇಕಾ, ಎಸ್ 3.478 ಇಂಟು 10⁸8 ಬಿಂದು ಚಿಕೆಟ್ ಅಂಕಿ 3 ಅಂಕಿ ಇದಾವೆ, +3 ಬರಿಬೇಕಾಗ್ತದ. ನೆಗೆಟಿವ್ ಯಾವ ಬರ್ತದೆ ಹೇಳ್ತೇನೆ ನಾನು ನಂತರ. ಇಲ್ಲಿ 1.2 ಇಂಟು 10ರ ಘಾತ ಬಿಂದು ಚಿಕೆಟ್ ಅಂಕಿ ಇದಾವೆ ನೋಡ್ರಿ, ಬಿಂದು ಚಿಕೆಟ್ ಅಂಕಿ ಇದಾವೆ. ಇಲ್ಲಿ ನಾನು ಕೊಟ್ಟಿಲ್ಲ, ಇಲ್ಲಿ 0 ಬರಿಬೇಕಾಗಿತ್ತು, ಬರ್ಲಿಲ್ಲ, ಬರಿಬೇಕು. ಬರ್ಲಿಕ್ಕೆ ನಡೀತದ 1 ಪಾಯಿಂಟ್, ಹಿಂಗ್ ಬರಿತಾನೆ, ರೈಟ್. ಬಿಂದು ಚಿಕೆಟ್ ಅಂಕಿ ಇದಾವೆ 3 ಅಂಕಿ, 10ರ ಘಾತ 3. ಇದನ್ನ ಹಿಂಗೂ ಬರಿಬಹುದು, 1.2 ಇಂಟು 10⁻3, ದಟ್ ಈಸ್ ಆಲ್ಸೋ ರೈಟ್. ಹಿಂಗೂ ಬರಿಬಹುದು. 0ಗಳನ್ನ ಲಾಸ್ಟ್ ಬರೆಯದೇ ಇದ್ರು ನಡೀತದ, ಏನು ಸಮಸ್ಯೆ ಇಲ್ಲ. ಹಂಗಾರೆ ಇದನ್ನ ಹೆಂಗ್ ಬರಿಬಹುದು ಹೇಳ್ಬೋದು ನಾವು, 1.50000 ಇಂಟು 10⁸8 2 4 5 ಎಷ್ಟಿದಾವೆ, 5. 10ರ ಘಾತ 5. ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನ ಯಾವ ರೀತಿ ನಾವು ಬರಿತಾ ಇದಾವೆ, ಆದರ್ಶ ರೂಪ ಕೊಟ್ಟಂತ ಸಂಖ್ಯೆಯ ಆದರ್ಶ ರೂಪದಲ್ಲಿ ಬರೀರಿ ಅಂದ್ರ, ಸೊ ಈ ರೀತಿ ಬರಿಬೇಕಾಗ್ತಾ ಇದೆ. ಸೊ ಎಲ್ಲ ಓಕೆ ಸರ್, ಬಟ್ ಸಮಸ್ಯೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ ರೀ, ಸೊ ಹಿಂಗ್ ಬಂದ್ರೆ ಹೆಂಗ್ರಿ ಸರ್, 2.23.45 ಹಿಂಗ್ ಪಾಯಿಂಟ್ ದಾಗ ಇದ್ದು ಅಂದ್ರೆ ಹೆಂಗ್ರಿ, ಹೆಂಗ್ ಬರೀದಿ ಇವುಗಳನ್ನ. ಸೊ ಬನ್ನಿ ಅವುಗಳನ್ನ ಸಹಿತ ಲೆಕ್ಕ ಬಿಡಿಸೋಣ, ಎಲ್ಲವೂ ಸಹಿತ ನಮ್ಗೆ ಬೇಕೇ ಬೇಕಲ್ರಿ. ಸೊ ನೋಡೋಣ ಯಾವ ರೀತಿ ಬರೀತಾರೆ. ಮತ್ತ ಅದನ್ನ ಬಿಡಿಸಿ ಬರದ್ರ ತಿಳ್ಕೊರಿ ನೀವು, ಮತ್ತ ಸೇಮ ಬರ್ತಾ ಇದಾವೆ, ನೆನ್ಪಿಟ್ಟುಕೋರಿ. ಆನ್ಸರ್ ಏನಾಗ್ತಾವ, ಸೇಮ ಬರ್ತದೆ, ಏನು ಸಮಸ್ಯೆ ಬರೋದೇ ಇಲ್ಲ ರೀ, ರೈಟ್. ಸೊ ಅವತ್ತು ಮತ್ ಸೇಮ್ ಉಲ್ಟಾ ಬರ್ತದಂದ್ರೆ ಆನ್ಸರ್ ಚೇಂಜಸ್ ಆಗೋದಿಲ್ಲ. ಇಲ್ಲಿ ಯಾವತ್ತು ಆನ್ಸರ್ ಏನಾಗಲ್ಲ, ಚೇಂಜಸ್ ಆಗೋದಿಲ್ಲ. ಓಕೆ, ಎಸ್ 1 2 3.46. ನೆಕ್ಸ್ಟ್ 0.00543 ಇದೆ ತಿಳ್ಕೊರಿ.
ಓಕೆ, ಸೊ ಇವುಗಳನ್ನ ಯಾವ ರೀತಿ ಬರಿಬೇಕು ಸ್ಟ್ಯಾಂಡರ್ಡ್ ಫಾರ್ಮ್ದಾಗ ನೋಡೋಣ ಬನ್ನಿ. ಸೊ ನಮಗೆ ಒಂದೇ ರೂಲ್ಸ್ ಏನ್ ಹೇಳ್ಬೇಕು, ಒಂದ್ ಅಂಕಿಯಾಗನ ಪಾಯಿಂಟ್ ಇರಬೇಕು. ಒಂದನೇ ಅಂಕಿ ಬರೆಯೋದೈತಿ, ಮುಂದಿನ ಪಾಯಿಂಟ್ ಬರೋದು, ಮುಂದಿನ ಅಂಕಿ ಬರೆಯೋದು ನೋಡ್ರಿ. ಕ್ಲಿಯರ್? ಒಂದನೇ ಅಂಕಿ ಬರಿಬೇಕು, ಪಾಯಿಂಟ್ ಕೊಡೋದ ಮುಂದಿನ ಅಂಕಿ. ನೀವು ಅನ್ಬೋದು ಸರ್ ಇಲ್ಲಿ 10 ಎಷ್ಟು ಬರಿಬಹುದು ಅಂತ ಕನ್ಫ್ಯೂಷನ್ ಆಗ್ಬೋದು. ನೋಡ್ರಿ ಆಲ್ರೆಡಿ ಬಿಂದು ಚಿಕ್ಕ 2 ಅಂಕಿ ಇದಾವ, ಅದನ್ನೇನು ಕನ್ಸಿಡರ್ ಮಾಡೋ ಹಾಗಿಲ್ಲ ರೀ. ಅದನ್ನೇನು ಏನ್ ಮಾಡೋ ಹಾಗಿಲ್ಲ ರೀ, ಕನ್ಸಿಡರ್ ಮಾಡೋ ಹಾಗಿಲ್ಲ. ನೆನ್ಬಿಡ್ತು ಆಲ್ರೆಡಿ 2 ಅದಾವ ಈಗಾಗಲೇ. 10 ಏನ್ 2 ಆಲ್ರೆಡಿ ಪಾಯಿಂಟ್ ಇದಾವೆ, ನಮ್ಗೆ ಏನ್ ಗೊತ್ತಿಲ್ಲ. ಇದಕ್ಕ ಪಾಯಿಂಟ್ ಇಲ್ಲಾಗಿತ್ತನ ನಾನು ಡೈರೆಕ್ಟ್ ಬರಿತಿದ್ದೆ, ಹೌದಾ? ಈಗ ಎಷ್ಟದ ಹೇಳ್ರಿ, ಒಂದೇ ಇದೆ ರೀ. ಏನಿದೆ ಹೇಳ್ರಿ, ಒಂದೇ ಇದೆ. ಹಂಗಾರೆ 10 ಎಷ್ಟು ಬರಿಬೇಕು ಹೇಳ್ರಿ, 1 ಅಂತ ಬರೆದ್ರೆ ಮುಗೀತು. ನಾವು ಇಚ್ಚಿಡ ಅಂಕಿ ಇಟ್ಟು ತಗೊಂಡು ಅದನ್ನ ಬರೋದು. ಈಚೆ ಕಡೆ ಬಿಂದು ಈಚೆಕ್ ಈ ಕಡೆ ಆಯ್ತು. ನಾವು ನೆಕ ಆ ಕಡೆ ಆಗ್ತಿತ್ತು ಅಂದ್ರೆ ಆಲ್ರೆಡಿ ಇಲ್ಲಿ ಬಿಂದು ಇಲ್ಲಾಗಿತ್ತು. ನೋಡಿ ಇಲ್ಲಿ ಪ್ರಶ್ನೆದಾಗ ಬಿಂದುಗಳು ಇದ್ದುದೇನ ಇಲ್ಲ, ಇಲ್ಲಿ ಬಿಂದುಗಳು ಇಲ್ಲಾಗಿದ್ದು ನೆನ್ಪಿಟ್ಟುಕೋರಿ, ಹೌದಾ? ಸೊ ಇಲ್ಲಿ ಪಾಯಿಂಟ್ಸ್ ಇಲ್ಲಾಗಿತ್ತು, ಬಟ್ ಇಲ್ಲಿ ಪಾಯಿಂಟ್ಸ್ ಗಳಿದಾವೆ. ಪಾಯಿಂಟ್ಸ್ ಇದ್ದುದು ಚೆಕ್ ಮಾಡಂಗಿಲ್ಲ, ಆದ್ರೆ ಈ ಕಡೆ ಸೈಡ್ ಇದ್ದುದು ಚೆಕ್ ಮಾಡ್ಕೋಬೇಕು, ರೈಟ್? ಈಗ ಉದಾಹರಣೆ ಇದನ್ನ ಹೆಂಗ್ ಬರಿತಾವು, 5 ಬರಿಬೇಕು, ಪಾಯಿಂಟ್ 6 ಬರೆದು ಮುಂದೆ ಏನೈತಿ ಅದು ಬರಿಬೇಕು. ಇಂಟು 10 ಎಷ್ಟು, ದಟ್ ಈಸ್ ಆಲ್ಸೋ 1. ಯಾಕ ಬಿಂದು ಇಚ್ಛೆಗೆ ಎಷ್ಟು ಅಂಕಿ ತೊಂದಿರಿ ನೀವು, 1 ಅಂಕಿ ತೊಂದಿರಿ. ಆಲ್ರೆಡಿ ಇದಾವ ಬಿಂದು ಮುಂದ, ನಾವು ತೊಗೊಂಡದ ಎಷ್ಟು, 1 ಅಂಕಿ 1, ರೈಟ್? ಸಿಂಪಲ್. ನೋಡ್ರಿ ಇದು ಸಹಿತ ಹೆಂಗ್ ಬರಿಬೇಕು, ಒಂದು ಬಿಂದುನ ಬರಿಬೇಕು, ಆಮೇಲೆ 2 3 4 6 ಇಂಟು 10 ನೋಡ್ರಿ ಬಿಂದು ಈಚೆಗೆ ಎಷ್ಟು ಅಂಕಿ ತಗದ್ರಿ, ಈಗಾಗಲೇ 2 ಇದಾವ ಬಿಡ್ರಿ, ಈಗ 2 ತೊಂದ್ರಿ, 2 ತೊಂದ್ರಿ 2 ಬರ್ರಿ. ಇಲ್ಲಿ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಇದೆ. ಎಸ್, ಇದು ಬಹಳ ಇಂಪಾರ್ಟೆಂಟ್ ಇದೆ, ನೆನ್ಪಿಡ್ಬೇಕು. ಇಲ್ಲಿ ಹೆಂಗ್ ಬರಿಬೇಕು, 0 ಬರೆಯಂಗಿಲ್ಲ. ಯಾಕ 0ಕ್ಕಿಂತ ಹೆಚ್ಚಿರ್ಬೇಕಂತ ರೂಲ್ಸ್ ಇದೆ. ಎಮ್ ನ ಬೆಲೆ 1 ಇರ್ಬೇಕಲ್ಲ, 1ಕ್ಕಿಂತ ಹೆಚ್ಚು. ಹಂಗಾರೆ ಇಲ್ಲಿ ಯಾವ್ದು ಸ್ಟಾರ್ಟಿಂಗ್ 5 ಇದೆ, 5 ಆಗನ ಯಾವ್ದು ತಗೋಬೇಕು, 4 3, ರೈಟ್? ಸೊ ಹಾಗಾದ್ರೆ ಗಮನಿಸ್ಬೇಕು, ಬಿಂದು ಇಚ್ಛಿಕ ಎಷ್ಟು ಅಂಕಿಗಳಿದಾವೆ, 5 ಅಂಕಿಗಳಿದಾವೆ. ಬಿಂದು ಇಚ್ಛಿಕ ಎಷ್ಟಿದಾವೆ, 5 ಅಂಕಿಗಳು ಇದಾವೆ, ಇರಲ್ಬೇಡ್ರಿ. ನೀವ್ ಎಷ್ಟು ತೊಗೊಂಡಿರಿ ಅದು ಇಂಪಾರ್ಟೆಂಟ್. ಇಲ್ಲಿ ನೀವ್ ಎಷ್ಟು ತೊಗೊಂಡಿರಿ ನೋಡ್ರಿ, ನಾನು ಎಷ್ಟು ತೊಗೊಂಡೇನೆ, 1 2 3 ತೊಗೊಂಡಿದ್ದೇನೆ. ಎಷ್ಟು ತೊಗೊಂಡಿದ್ದೇನೆ, 2 ಅಂಕಿ ತೊಗೊಂಡ್. ನಮ್ದು 5 ಎಲ್ಲಿ ಬಂದಿತ್ರಿ, 5 ಇಲ್ಲಿ ಬಂದದ್ರು. 5 ಎಲ್ಲಿ ಬಂದದ, ಎಷ್ಟು ಅಂಕಿ ಇದಾವು, 3 ಅಂಕಿ ಬಿಟ್ಟ. ಆಲ್ರೆಡಿ 4 3 ಅವು ಅಂತೂ ಬಿಂದುದಾಗಿದಾವು. ನಾವು ಇದನ್ನ ಚೇಂಜ್ ಮಾಡಿದಾವು ಅಂದ್ರೆ ಸೊ ದಟ್ ಈಸ್ 10⁻³ ಬರ್ತಾ ಇದೆ, ನೆನ್ಪಿಟ್ಟುಕೊಳ್ಳಿ. ಯಾಕ ಎಲ್ಲಾನ ಬಿಂದುದಲ್ರಿ, ಎಲ್ಲವೂ ಬಿಂದುದ. ಇಲ್ಲಿ ಎಲ್ಲವೂ ಬಿಂದು ಇಲ್ಲಾಗಿದ್ದು, ಬಿಂದು ಚಿಕ್ಕ ಸಂಖ್ಯೆಗಳಿದಾವೆ, ನೆನ್ಪಿಟ್ಟುಕೋರಿ. ಇಲ್ಲಿ ಎಲ್ಲವೂ ಬಿಂದು ಇದಾವೆ, ಎಲ್ಲವೂ ಸಹಿತ ಏನಾಗಿದಾವ್ರಿ, ಬಿಂದುದಾಗಿದಾವೆ. ಸೊ ನಿಮ್ಗೆ ಕನ್ಫ್ಯೂಷನ್ ಬೇಡ, ಮತ್ತೊಂದು ಲೆಕ್ಕವನ್ನ ಬಿಡಿಸೋಣ ರೀ. ಈಗ ಉದಾಹರಣೆ 0.00246 ಇದೆ ತಿಳ್ಕೊರಿ. ಓಕೆ, ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತಾನೆ ನೋಡಿ, ಹೆಂಗ್ ಬರಬೇಕು ಸರ್, ಇದು ಹೆಂಗ್ ಬರ್ತಿದ್ರಿ ಆನ್ಸರ್ ಅಂತ ಅನ್ಬೋದು ನೀವು. ನೋಡ್ರಿ ಇದನ್ನ ಪೆಲ್ಲ ಭಿನ್ನ ರಾಶಿದ ಬರಿಬೇಕಾರೆ 246 ಬರೀತೀನಿ, ಡಿವೈಡ್ ಬೈ ಬಿಂದು ಚಿಕ್ಕ ಎಷ್ಟು ಅಂಕಿ ಇದಾವ್ರಿ, 1 2 3 4 5 ಅಂದ್ರೆ 5 0 ಬರಿಬೇಕು, ರೈಟ್? ಸೊ ಇದನ್ನ ಘಾತಾಂಕದ ಬರೋದು ಅಂದ್ರೆ 246 10 1 2 3 4 5 10 ಎಷ್ಟೈತ್ರಿ, 5 ಐತಿ. ಕರೆಕ್ಟಾ? ಎಕ್ಸಾಕ್ಟ್ಲಿ ರೈಟ್. ಸೊ 246 10 5 ಐತಿ, ಅದ್ ಮ್ಯಾಗ ಬಂದ್ರೆ ಏನಾದಿತ್ರಿ, ನಿಮ್ಗೆ ಅದು ಘಾತಾಂಕ ಇದ್ರ ಮೇಲೆ ಬಂದ್ರೆ ಚಿಹ್ನೆನ ಚೇಂಜ್ ಮಾಡ್ಕೊತೀವಿ. ಕ್ಲಿಯರ್? ಓಕೆ, ನಮಗ್ ಹಿಂಗ್ ಬೇಡ, ಸ್ಟ್ಯಾಂಡರ್ಡ್ ಫಾರ್ಮ್ 246 ಇದ್ದದ್ ಹೆಂಗ್ ಬರಿತೇನ, 246 ಹೆಂಗ್ ಬರಿತಾವ್ರಿ, 246 ಇಂಟು 10⁻8 ಹೇಳ್ರಿ, -5 ಬಂದದ. ನಮಗ ಯಾವತ್ತು 1 ಅಂಕಿಯಾಗನ ಬೇಕು, 1 ಅಂಕಿಯಾಗನ ಪಾಯಿಂಟ್ ಬೇಕು, ಇಂಟು 246. ಹಂಗಾರ ಈಗ ಆಲ್ರೆಡಿ 2 46 ಇತ್ತು, ಅತ್ರ ಎಷ್ಟು ಅಂಕಿ ಬಿಟ್ಟುರಿ, 2 ಅಂಕಿ. ಹಂಗಾರ ಈ ತರ 2 ಅಂಕಿನ ಕಳೀರಿ, 5ರಾಗ 2 ಕಳೆದಂದ್ರೆ ಎಷ್ಟು ಬಂತು, 3 ಬಂತು. ಈ ರೀತಿ ಹೇಳ್ತದ ನಾವು. ಸೊ ಇದೆಲ್ಲ ಗದ್ಲಿದೆ. ಈ ಗದಲು ಬದಲಾಗಿ ನಾನ್ ಡೈರೆಕ್ಟ್ ನಿಮ್ಗೆ ಹೆಂಗ್ ಬಿಡಿಸೋದು ಹೇಳ್ತೀನಿಪಾ ಅಂತ ಹೇಳಿದ್ರ, ಸೊ ನೆನ್ಪಿಟ್ಕೋರಿ, 0.0246 ಇದೆ. ನಮ್ಗ ಬಿಂದುಗಳು ಎಲ್ಲಿ ತಕದಾವ್ರಿ, ಇಲ್ಲಿ ತಕದಾವೆ. ಸೊ 2 ಬರ್ಕೋರಿ, ಪಾಯಿಂಟ್ ಬೇರೆ, ಅದ್ ಮುಂದಿನ ಪಾಯಿಂಟ್ ಏನೈತಿ 46 ಇಂಟು 10 ಎಷ್ಟು ಅಂಕಿ ಇದಾವ್ರಿ, 3 -3 ಮುಗಿತ್ ಲೆಕ್ಕ. ಕ್ಲಿಯರ್? ಎಸ್, ಈಸಿ ಇದಲ್ರಿ, ಎಸ್ ಭಾಳ ಈಸಿ ಇದಲ್ರಿ. ಈಗ ಉದಾಹರಣೆ 0.0000562 ಇದೆ ತಿಳ್ಕೊರಿ. ಓಕೆ, ಕನ್ಫ್ಯೂಷನ್ ಬೇಡ, ಆರಾಮಾಗಿ ಬರೀನ. ನಮ್ಗೆ ಆನ್ಸರ್ ಎಲ್ಲಿ ಬೇಕಾದ, ಇದು ಬೇಕಾಗ್ಯದ ಅಂದ್ರ 1 2 3 4 5 6 1 2 3 4 5 6 ಎಷ್ಟನೇ ಅಂಕಿ ತೊಗೊಂಡ್ರೆ 5 ಅಂಕಿ ಆಗ ನಮ್ಮ ಮುಂದೆ ಪಾಯಿಂಟ್ ಐತಿ, ಆಲ್ರೆಡಿ ಪಾಯಿಂಟ್. ಯಾಕೆ ಇಲ್ಲಿಂದ ಪಾಯಿಂಟ್ ಸುರ ಪಾಯಿಂಟ್ ಬರಲೇಬೇಕ್ರಿ. ಇವಂತೂ ಆಲ್ರೆಡಿ ಪಾಯಿಂಟ್ ದಾಗಿದಾವೆ, ಇವತ್ತೇನಿಲ್ಲ. ಬಟ್ ಈ ಕಡೆ ಎಷ್ಟಿದಾವೆ, 1 2 3 4 5 6. ಇಟ್ ಮೀನ್ಸ್ 10⁻⁻6. ಎಷ್ಟು ಹೇಳ್ರಿ, 10⁻⁻6 ಅಂತ ನಾವು ಕರಿತಾ ಇದಾವೆ, ನೆನ್ಪಿಟ್ಕೋರಿ. ಸೊ ಸಿಂಪಲ್ ಆಗಿದೆ ರೀ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ, ಆರಾಮಾಗಿ ನಾವ್ ಏನ್ ಮಾಡ್ಬೋದು, ಬರಿಬೋದು ಅಂತ ಹೇಳ್ತಾ. ಸೊ ನೀವು ಸಹಿತ ಏನ್ ಮಾಡ್ರಿ ಅಂದ್ರ ಟ್ರೈ ಮಾಡಿ, ಇನ್ನೂ ಸಹಿತ ಕನ್ಫ್ಯೂಷನ್ ಆಗ್ಬಾರ್ದು. ಕನ್ಫ್ಯೂಷನ್ ಆಗಿತ್ತಂದ್ರೆ ಎಲ್ಲೋ ಗದ್ದಲ ಮಾಡ್ಕೊಂಡಿರಿ ಅಂತಂದ್ರೆ ಹೇಳ್ದಂಗ 10 10 10 ಈ ರೀತಿ ಅಂತಂದ್ರೆ ಹೆಂಗ್ ಮಾಡ್ತೀರಿ ಸರ್ ಅಂತ ಅಂದಾಗ
ಸೊ ನೆನ್ಪಿಟ್ಕೋರಿ ನಮ್ಗ ಬಿಂದು ಚಿಕ 1 2 3 4 ಆಮೇಲೆ ಏನೈತಿ ಒಂದೈತಿ 1.0 ಈ ರೀತಿನ ಬರಿಬೇಕು. ಇದ್ರ ಮುಂದ ನೋಡ್ರಿ 1 2 3 4 5 ನಾವ್ ಎಷ್ಟು ಪಾಯಿಂಟ್ ಅನ್ನ ಬಿಟ್ಟು ತೊಗೊಂಡವ್ರಿ ಈ ಕಡೆ 5 ಹಂಗಾರೆ 10ರ ಘಾತ ಎಷ್ಟು ಬರ್ಬೇಕ್ರಿ -5 ಮುಂದೆ ಏನೈತಿ ಅದು ಬರೆದು ಬಿಡೋದ, ಏನು ಸಮಸ್ಯೆ ಇಲ್ಲ. ಅರ್ಥ ಆಯ್ತಲ್ರಿ? ಓಕೆ, ಎಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಹಾಗಾದ್ರೆ ನೀವ್ ಯಾಕೆ ಟ್ರೈ ಮಾಡಬಾರದು? ಎಸ್ ನೀವು ಸಹಿತ ಏನ್ ಮಾಡ್ಬೋದು, ಸ್ಟ್ಯಾಂಡರ್ಡ್ ಫಾರ್ಮ್ದಾಗ ಏನ್ ಮಾಡ್ಬೋದು, ಸೊ ಬರಿಬೋದು ಅದಂತ ಹೇಳ್ತಾ, ಸೊ ಯು ಕ್ಯಾನ್ ಟ್ರೈ ಇಟ್. ಓಕೆ, 1 2 4 5 6 ಇದೆ, 738 ಇದೆ, ನೆಕ್ಸ್ಟ್ 1000. ಓಕೆ, ಸೊ ಈ ರೀತಿ ಇದಾವೆ, ಗಮನಿಸಬೇಕು. 2 5 6 0000 ರೈಟ್. ಸೊ ಟ್ರೈ ಮಾಡಿ, ಯಾಕಂದ್ರೆ ಎಕ್ಸಾಮ್ದಾಗ ಬಹಳ ಇಂಪಾರ್ಟೆಂಟ್ ರೀ. ಈ ಸಲ ಬಂದ್ರು ಬರ್ಬೋದು, TET ಆಗಿರ್ಬೋದು, GPSTR ಆಗಿರ್ಬೋದು. ಹೌದಾ? ಸೊ ಎಕ್ಸಾಮ್ದಾಗ ಏನ್ ಮಾಡ್ಬೋದು, 1 ಅಂಕ ಏನಾಗ್ಬೋದು ಹೇಳ್ರಿ, ಸೊ ಬರ್ತಕ್ಕಂತ ಸಾಧ್ಯತೆ ಐತೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ. ಸೊ ನೆನ್ಪಿಟ್ಕೋರಿ. ಸೊ ಇವುಗಳನ್ನು ಸಹಿತ ಏನ್ ಮಾಡ್ರಿ, ಟ್ರೈ ಮಾಡಿ. ಯಾಕಂದ್ರೆ ಎಕ್ಸಾಮ್ದಾಗ ಹೇಳಕ್ ಬರಂಗಿಲ್ರಿ, ನಮಗೇನು ಗೊತ್ತು ನಿಮಗೇನು ಗೊತ್ತು, ಯಾವ್ದು ಬರ್ತದೆ ಯಾರಿಗ್ ಗೊತ್ತ್ರಿ? ಹೌದಲ್ರಿ? ಎಸ್, ಯಾರಿಗ್ ಗೊತ್ತಿಲ್ಲ ಎಂತಾವ್ ಬರ್ತಾ ಇದಾವೆ ಅನ್ನೋದ. ಹೌದಾ? ಎಸ್, ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇವುಗಳನ್ನ ಪ್ರಾಕ್ಟೀಸ್ ಮಾಡಿ, ಸೊ ಸ್ಕೋರ್ಗೆ ಹೆಚ್ಚಿಗೆ ಅನುಕೂಲ ಆಗುವಂತೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ ಇದ್ದಾವೆ ಅಷ್ಟೇ ನಾವು. ಹೌದಾ? ಓಕೆ, ಸೊ ಇವುಗಳನ್ನ ಏನ್ ಮಾಡ್ರಿ, ಟ್ರೈ ಮಾಡಿ ಅಂತ ಹೇಳ್ತಾ, ಎಸ್ ಇಲ್ಲಿಗೆ ಈ ಒಂದು ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಮತ್ತೆ ಹೊಸ ಅಧ್ಯಾಯದೊಂದಿಗೆ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು, ಒನ್ ಅಂಡ್ ಆಲ್.